ಇಲ್ಲಿ ನಡೆಯೋದ ಬೇರೆ, ಗಂಡನ ಮನೆಯೊಳಗೆ ನಡೆಯೋದ ಬೇರೆ. ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದಾರ, ನಡ್ಯಾಕ ಹೊಂಟಾರ, ನಡ್ಯಾಕಂತಾರ. ಈ ಒಂದು ಪರಂಪರೆಯೊಳಗ ಆ ತಾಯಿಗೆ, ಗಂಗಾಂಬಿಕೆಗೆ ಒಳ್ಳೆಯ ಮಾತುಗಳನ್ನು ಹೇಳಿ ತವರ ಮನೆಯಿಂದ ಗಂಡನ ಮನೆಗೆ ಕಳಿಸಿದಾರ. ಹಿರಿಯರು ಏನು ಹೇಳ್ಯಾರ ಅಂದರೆ, ಅತ್ತೆ ಮಾವಗಂಜಿ ಚಿಕ್ಕ ಮೈದುನ ಗಂಜಿ, ಹಿರಿಯ ಭಾವನ್ನ ಧ್ವನಿಗಂಜಿ ನಡೆದಾರೆ, ಒಪ್ಪು ಕಾಣವ್ವ ನಿನ್ನ ಬದುಕು. ನೋಡಿ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ಯಾರ. ನೀನಲ್ಲಿ ಹ್ಯಾಂಗಿರ್ಬೇಕಾಗ್ಯದ, ಅತ್ತೆ ಮಾವಗಂಜಿ ಹಿರಿಯ ಭಾವನ್ನ ಧ್ವನಿಗಂಜಿ ನಡೆದರ ನಿನ್ನ ಬದುಕ ಶ್ರೇಷ್ಠ ಅಂತ ಹೇಳಿ ಗಂಗಾಂಬಿಕೆಗೆ ಈ ಮಾತುಗಳನ್ನು ಹೇಳಿದಾರ ಮನ್ಯಾಗ. ನಾವು ಬಹಳ ಜನಗಳಿಗೆ ಕೇಳುತ್ತೀವಿ, ಯವ ನಿನ್ನ ಮಗಳನ್ನ ಎಂಥ ಮನೆ ಕೊಟ್ಟಿರಿ ಅಂದ್ರೆ, ನಾ ಬಹಳ ಜನ ಹೇಳೋರಿಗೆ ಕೇಳೀನಿ, ಏನ್ರಿ ಅಜ್ಜಾರ ನಮ್ಮ ಮಗಳಿಗೆ ಎಂಥ ಮನೆ ಕೊಟ್ಟೀವಿ ಅಂದ್ರೆ, ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಲ್ಲಂತ. ಮತ್ತೇನು ಮಾಡೋದ್ರಲ್ಲಿ ನೋಡಿ ಎಷ್ಟು ಚಂದ ಹೇಳ್ತಾರೆ, ಈ ಕಡೆ ಕಡ್ಡಿ ಆ ಕಡೆ ಎತ್ತಿಡಲ್ಲ ಅಂದ್ರೆ 6 ತಿಂಗಳದಾಗ BP ಶುಗರ್ ಚಾಲು ಐತಿ. ಕಾರಣ ಏನು ಹೇಳಬೇಕಾಗ್ಯದ ಅಂದ್ರೆ, ಆ ಮಗಳಿಗೆ ಒಲೆ ಬೆಲೆ ಬಾಳುಳ್ಳಂಥ ಮಾತುಗಳನ್ನು ಹೇಳಿ ಇವತ್ತ ಆರತಿಯನ್ನು ಮಾಡ್ತಾರ. ಆರತಿಯಾಗ 2 ದೀಪ ಯಾಕ್ರಿ, ಒಂದಿಟ್ರು ನಡೆಯಲ್ಲೇನು? 2 ದೀಪದ ಸೂಚನೆ ಏನ, ಒಂದು ದೀಪ ತವರ ಮನೆ ಬೆಳಕಾಗಬೇಕ, ಇನ್ನೊಂದು ದೀಪ ನೀನು ಗಂಡನ ಮನೆಯ ಬೆಳಕಾಗಬೇಕು. ಇದು ಹೆಣ್ಣಿನ ಧರ್ಮ. ಅದಕ್ಕಾಗಿಯೇ ಇಲ್ಲಿ ಆ ಗಂಗಾಂಬಿಕೆಗೆ ಒಳ್ಳೆಯ ಮಾತುಗಳನ್ನು ಹೇಳಿ ತಂದೆ ತಾಯಿಗಳು ಬೀಳ್ಕೊಡಾಕತ್ಯಾರ. ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಇವತ್ತು ಲಗ್ನಾದ 3 ತಿಂಗಳೊಳಗ ಎಷ್ಟೋ ಮನೆಗಳು ಬ್ಯಾರೆ ಆಗಿದನ ನಾವು ನೋಡ್ತೀವಿ. ಕಾರಣ ಏನು ಅಂದರೆ, ಅಲ್ಲಿ ತಾಳ್ಮೆ ತಪ್ಪಿದಕ್ಕೆ, ಒಂದೀಟು ಸಿಟ್ಟು ಶಡವುಗಳು ಇರೋದಕ್ಕೆ, ಒಂದೀಟ ಧಿಮಾಕಿನ ಮಾತುಗಳಿರೋದಕ್ಕೆ ಆ ಮನೆ ಇಬ್ಬಾಗ 2 ಭಾಗ ಆಗಿದ್ದು ನೋಡಿ. ಮನ್ಯಾಗ 4-5 ಮಕ್ಕಳು ಇರಲಿ, ಅವಾಗ ಬ್ಯಾರೆ ಅಲ್ಲಿ 2 ಮನ್ಯಾಗ ಮುದುಕಿ ಇರೋದು ಒಂದೇ ಮಗ, 3 ತಿಂಗಳಾಗ ಬ್ಯಾರೆ ಆದ್ರೆ ಮುದುಕಿ ಏನು ಮಾಡಬೇಕು ಯೋಚನೆ ಮಾಡ್ರಿ. ಅದಕ್ಕೆ ಈ ಎಲ್ಲ ಮಾತುಗಳ ನಿಮಗೆ ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಅತ್ತಿಯಾದವರು ತಿಳಿದು ಹೋಗಬೇಕ, ಸೊಸೆಯಾದವರು ತಿಳಿದು ಹೋಗಬೇಕು. ಇಲ್ಲಿ ಸೊಸೆ ಅತ್ತೆಯನ್ನ ತಾಯಿ ಅನ್ನಬೇಕ. ಆ ಮನೆಯೊಳಗಿರುವ ಅತ್ತೆ ಮಗಳು ಅಂದಳಂದ್ರೆ ಜಗಳನೇ ಬರಲ್ಲ ನೋಡ್ರಿ, ಜಗಳನೇ ಬರಲ್ಲ. ಈಗ ಮನೆಗೆ ಬೀಗರು ಬಂದಿರ್ತಾರ, ಸೊಸಿ ಊಟಕ್ಕೆ ಕೊಡ್ತಿರ್ತಾಳ. ಈಗ 7-8 ಜನರಿಗೆ ಊಟಕ್ಕೆ ಕೊಡಾಗ ಏನೋ ಒಂದು ನೀರಿನ ಗ್ಲಾಸಿಗೆ ಕಾಲು ಹತ್ತಿ ಗ್ಲಾಸ್ ಉಳ್ಳುತ್ತದ. ನೀರಿನ ಗ್ಲಾಸ್ ಉಳ್ಳದಾಗ ಅತ್ತಿ ಹೆಂಗೆ ಬೈತಾಳವಾಗ, ತಲೆ ಮೇಲೆ ಹೋಗಿ ಅವ ಕಣ್ಣ ಬುದ್ಧಿನೇ ಇಲ್ಲ, 100 ಬೇಗಳ ಬೈತಾಳ ಒಂದು ಗ್ಲಾಸ್ ಉಳ್ಳಿದಕ್ಕೆ. ಅದ ಮುಂದೆ ಬೀಗರು ಬಂದಿರ್ತಾರ, ಅವಾಗ ಮಗಳು ಊಟಕ್ಕೆ ಕೊಡ್ತಿರ್ತಾಳ, ಅವಾಗನು ನೀರಿಂದ 1 ಗ್ಲಾಸ್ ಉಳ್ಳುತ್ತದ. ನೀರಿಂದ 1 ಗ್ಲಾಸ್ ಉಳ್ಳದರ ಅವಾಗೇನಂತಾಳ, ಇವಾಗ ಹೆಂಗೆ ಸೊಸಿಗೆ ಬೈದಿದಳ ಅವಾಗ ಹಂಗೆ ಅನ್ನಲ್ಲ. ನೋಡು ನಮ್ಮ ಮನ್ಯಾಗ ಮಂದಿಗೆ ಬುದ್ಧಿನ ಇಲ್ಲ, ಬರೀ ಕಾಲಾಗ ನೀರು ಇಡ್ತಾವ ನೋಡ್ರಿ, ಅವಾಗ ಹಂಗೆ. ಸೊಸಿ ಉಳಿಸಿದಾಗ ಹಿಂಗೆ ಅಂದವರು ನಾವೇ, ಮಗಳು ಉಳಿಸಿದಾಗ ಹಿಂಗೆ ಅಂದವರು ನಾವ.
ಈಗ ನಿಮ್ಮ ಮಗ ಏನೋ ಲಗ್ನ ಆಗಿ ಹೆಂಡತಿ ಮ್ಯಾಲಿನ ಪ್ರೀತಿಗೆ ಒಂದು ಚಲೋ ಸಿನಿಮಾ ಬಂದಾದ ಅಂಥೇಳಿ ಸೈಕಲ್ ಮೋಟ್ರ್ ಮ್ಯಾಲ ಎಲ್ಲರೇ ಸಿಂಧಿಗೆ ಬಿಜಾಪುರಕ್ಕೆ ಕರ್ಕೊಂಡು ಹೋದ್ನ ಅಂತ ಇಟ್ಕೋರಿ. ಅವ ಇನ್ನೂ ಮನೆ ದಾಟಿರ್ಲ, ಈಗ ಹೊಂಟತ್ ನೋಡಿ ಹೆಂಡತಿ ಎಂದು ನೀವು ಅಂತೀರಿ. ಅಕಸ್ಮಾತ್ ನಿಮ್ಮ ಹಳೆಯ ನಿಮ್ಮ ಮಗಳನ್ನ ಕರ್ಕೊಂಡು ಹೋದ್ರ ನೋಡು ನಮ್ಮ ಹಳೆಯ ರಾಜ ಇದ್ದಂಗ ಅಲ್ರಿ. ನಿಮ್ಮ ಮಗಳಿಗೆ ಕರ್ಕೊಂಡು ಹೋದ್ರ ರಾಜ, ಇಲ್ಲಿ ನಿಮ್ಮ ಸೊಸಿ ಕರ್ಕೊಂಡು ಹೋದ್ರ ಪೋತ್ರಾಜ ಅವ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಪುರಾಣಗಳ ಹಿನ್ನೆಲೆ ನಾವು ಬದುಕುವ ರೀತಿ ರಿವಾಜುಗಳದಾವ, ಅದನ್ನು ಕಲೀರಿ, ನೀವು ಅದನ್ನು ಕಲೀರಿ. ಇಲ್ಲಿ ಗಂಗಾಂಬಿಕೆ ಬದುಕಿದಾಳೆ ಅನ್ನೋದು ದೊಡ್ಡದಲ್ಲ, ಅದ್ರ ಹಿಂದೆ ನಮ್ಮ ಮನೆ, ನಮ್ಮ ಜೀವನ, ನಮ್ಮ ಊರ ನಾವು ಹೆಂಗೆ ತಾಳ್ಮೆಯಿಂದ ಸಹನೆಯಿಂದ ಬದುಕಬೇಕಾಗ್ಯದ. ಕಾಶ್ಮೀರ ದೇಶದಾಗ ಒಬ್ಬ ಲಲ್ಲೇಶ್ವರಿ ಅಂತ ಶರಣಿದ್ದಳು. ಎಷ್ಟು ಹೆಣ್ಮಕ್ಳು ತಾಳ್ಕೊಂಡಿರ್ಬೇಕಾಗ್ಯದ ನೋಡ್ರಿ. ಆಕೆಗೆ ಮನ್ಯಾಗ ಅತ್ತಿ ಮಾವ ಭಾವ ಗಂಡ ಯಾರೂ ಸೇರ್ತಿರ್ಲಿಲ್ಲ. ಹೆಂಗೆ ಊಟ ಕೊಡ್ತಿದ್ರು ಆ ಹೆಣ್ಮಗಳಿಗೆ ಅಂದ್ರೆ ಒಂದು ದೊಡ್ಡ ತಾಟಿನೊಳಗೆ ಗುಂಡಾಗಿರೋ ಕಲ್ಲಿಟ್ಟು ಕಲ್ಲಿಗೆ ಅನ್ನದ ಅಗಳು ಹಚ್ಚಿ ಊಟಕ್ಕೆ ಕೊಡ್ತಿದ್ರಂತ. ನೋಡೋರ ಕಣ್ಣಿಗೆ ಏನಾಗಬೇಕ, ಏ ತಾಟಿನ ತುಂಬ ಅನ್ನ ಅದ ನಂಗ, ಆದ್ರೆ ತಾಟ್ನ್ಯಾಗ ಕಲ್ಲಿಗೆ ಅನ್ನದಗಳು ಹಚ್ತಿದಾರಂತ. ಆ ಸೊಸಿ ಅಂತೇಳ 4 ಮಂದ್ಯಾಗ ಏನಾರ ಉಂಡ್ರ ನನ್ನ ಮನೆತನದ ಮರ್ಯಾದೆ ಅಲ್ಲ ಅಂತ ಆ ತಾಯಿ ಏನು ಮಾಡ್ತೇಳ, ಯಾರೂ ಇಲ್ಲದ ಜಾಗದಾಗ ಆ ಕಲ್ಲಿಗೆ ಹತ್ತಿದ ಅನ್ನದ ಅಗಳು ಉಂಡ ಮತ್ತು ಆ ಕಲ್ಲ ತಾಟ ತೊಳೆದ ಅತ್ತಿ ಕೈಯಾಗ ಒಯ್ದು ಕೊಡ್ತೇಳ ಅಂತ. ನಾಳೆಗೆ ನೀವು ಯಾರು ಹಿಂಗೆ ಮಾಡಿ ನೋಡಿ, ನಿಮ್ಮ ತಲೆ 3 ಭಾಗ ಆಗ್ತದ. ಹಾಗೆ ಅಂದ್ರೆ ತಾಳ್ಮೆ ಇರಲಿ ಅನ್ನೋದು ಹೇಳಕತ್ತಿ ನಾ ನಿಮಗೆ. ಅದಕ್ಕೆ ಇಲ್ಲಿ ಗಂಗಾಂಬಿಕೆ ನೀಲಾಂಬಿಕೆಯರ ಬದುಕುಗಳನ್ನು ನಾವು ಕಾಣ್ತೀವಿ. ಹೊಸ್ತಲ ಮೇಲಿರುವ ದೀಪದ ಹಾಗೆ ಇರಬೇಕಂತಾರೆ ನಮ್ಮವರು. ಹೊಯ್ದಾಡುವ ದೀಪ ಅಂತಾರೆ. ಹೊಸ್ತಲ ಮೇಲೆ ದೀಪ ಇಟ್ರ ಆ ಕಡೆನೂ ಬೆಳಕದ, ಈ ಕಡೆನೂ ಬೆಳಕದ. ಹಾಗ ಹೆಣ್ಣಿನ ಜೀವನ ಈಗ ಇದ್ದರನೇ ಅದಕ್ಕೊಂದು ಅರ್ಥ ಬರ್ತದೆ. ಒಮ್ಮೆ ಎಲ್ಲ ಪ್ರಾಣಿನ ಕೂಡಿ ಒಂದು ಮೀಟಿಂಗ್ ಮಾಡಿದ್ದು ಅಂತ. ಯಾವ್ಯಾವ್ರಿ ಇಡೀ ಅಡವ್ಯಾಗಿರೋ ಪ್ರಾಣಿ ಅವು ಏನು ಮಾಡಿದ್ದ, ಇಲ್ಲಿ ಹಳ್ಳ ಅದ, ಆ ಕಡೆ ಮೇಯಕ್ಕೆ ಹೋಗ್ಬೇಕಾಗ್ಯದ, ಈ ಹಳ್ಳಕ್ಕೊಂದು ಬ್ರಿಡ್ಜ್ ಕಟ್ಟೋಣ ಅಂತ ಮೀಟಿಂಗ್ ಮಾಡಿದ್ದು ಅಂತ. ಪ್ರಾಣಿ ಮನುಷ್ಯರಲ್ರಿ. ಅವು ಮಾಡಿ ಠರಾವ್ ಮಾಡ್ದ. ಮತ್ತು ಇದನ್ನು ಬೆಂಗಳೂರಿಗೆ ಹೋಗಿ ಯಾರು ಆರ್ಡರ್ ತರಬೇಕಲ್ಲ, ಶಂಕ್ಷನ್ ಮಾಡ್ಕೊಂಬರ್ಬೇಕಂತ. ಅದ್ರಾಗ ಯಾರನ್ನ ಕಳಿಸೋಣ ಅಂದಗಳಿಗೆ, ಆನೆ ಭಾಳ ಬಲವಂತ ಪ್ರಾಣಿ, ಆನಿನ ಕಳಿಸೋಣ ಅಂತ ಆನೆ ಕಳಿಸಿದ್ರು. ಇದು ಆನೆ ಏನು ಮಾಡ್ತಂದ್ರೆ ಒಂದು 8 ದಿನ ಬೆಂಗಳೂರಾಗಿದ್ದು ಹೊಳ್ಳಿ ತನ್ನ ಕಾಡಿಗೆ ಬಂತ್ರಿ. ಅವಾಗ ಎಲ್ಲ ಪ್ರಾಣಿಗಳಿಂದ 8 ದಿನ ಇದ್ದ ಇದು ಬಂದದಂದ್ರೆ ಆರ್ಡ್ರ ಮಾಡ್ಕೊಂಡ ಬಂದದಂತ ಎಲ್ಲ ಪ್ರಾಣಿ ಕೂಡಿ ಆನೆ ಕೇಳ್ದು, ಎಲ್ಲದ ಆರ್ಡ್ರ ಎಲ್ಲದ ಅಂದರು. ಅದು ಆನೆ ಅಂತು, ನಾ ಎದಕ್ಕೆ ಹೋಗಿ ನನ್ನದ ಮರ್ತು ಬಿಟ್ಟೀನಿ ಅಂತು. ನನಗೆ ಸರಿಯಾಗಿ ಅಲ್ಲಿ ಉಣಿಸಿದ್ರು ತಿನ್ನಿಸಿದ್ರ ನಾ ಎದಕ್ಕೆ ಹೋಗಿ ನನ್ನದ ನಾ ಮರ್ತು ಬಂದೀನಿ ಅಂತದು. ಅವಾಗ ಅವ್ರಂದ್ರ ಮತ್ತು ಒಳ್ಳೆ ಬಲವಂತ ಮನುಷ್ಯ ಹೋದ್ರನ ಆರ್ಡ್ರ್ ಆಗಿಲ್ಲ, ಹೆಂಗೆ ಮಾಡೋಣ? ಕೊನೆಗೆ ಅವ್ರಂದ್ರ ಆ ಪ್ರಾಣಿಯೊಳಗೆ ಬುದ್ಧಿವಂತ ಅಂದ್ರೆ ನರಿ ಕಳಿಸೋಣ ಅಂತ ನರಿ ಕಳಿಸಿದ್ರು. ಇದು ಬೆಂಗಳೂರು ಮುಡ್ತ ಮರುದಿನನೇ ಹೊಳ್ಳಿ ಗುಡ್ಡಕ್ಕೆ ಬತ್ತು. ಇವ್ರಂದ್ರ ಇದು ಬುದ್ಧಿವಂತ ಪ್ರಾಣಿ ಮಾಡ್ಕೊಂಡ ಬಂದದಂತ ಮತ್ತೆ ಮೀಟಿಂಗ್ ಮಾಡೋದು, ಏನು ಎಲ್ಲದ. ಅವಾಗ ನರಿ ಅಂತ ನಾ ಎಲ್ಲ ಪ್ರಯತ್ನ ಮಾಡಿದೆ, ನನಗೆ ಯಾರೂ ಕೋನ ಇಲ್ಲಿಲ್ಲ, ನಾ ಹೊಳ್ಳಿ ಬಂದೀನಿ ಅಂತ ಅದನ್ನು ಅಂತು. ಪ್ರಾಣಿಗಳಂದ ಒಬ್ಬ ಬಲವಂತ ಹೋದ್ರ ಕೆಲಸ ಆಗಲಿಲ್ಲ, ಒಬ್ಬ ಬುದ್ಧಿವಂತ ಹೋದ್ರ ಕೆಲಸ ಆಗಲಿಲ್ಲ, ಇನ್ನೊಂದು ಚಾನ್ಸ್ ನೋಡೋಣ ಅಂತ ಈ ಪ್ರಾಣಿಗಳದಾಗ
ಏನು ಕತ್ತಿ ಅಂತ ಬೈತೀವಿ ನೋಡ್ರಿ ನಾವು, ಆ ಕತ್ತಿ ಕೊಟ್ಟು ಕಳಿಸಿದ್ರಂತ. ಎಲ್ಲಿಗ್ರಿ? ಬೆಂಗಳೂರಿಗೆ. ಅದ ಹಿಂಗೆ ಹೋಗಿ ಅದನ್ನು ಒಂದು 15 ದಿನ ಇದ್ದ ಹೊಳ್ಳಿ ಮರಳಿ ಗುಡ್ಡಕ್ಕೆ ಬಂತ್ರಿ ಅಡವಿಗೆ. ಎಲ್ಲ ಪ್ರಾಣಿಗಳಿಂದ ಬಲವಂತನಿಂದ ಆಗಿಲ್ಲ, ಬುದ್ಧಿವಂತನಿಂದ ಆಗಿಲ್ಲ, ಇದೇನು ಮಾಡ್ಕೊಂಬರ್ತದ ಅಂಥೇಳಿ ಇಲ್ಲ ಕೇಳೋಣ ಅಂತ ಮತ್ತೆ ಕುಡ್ದು ಅವಾಗ ಆರ್ಡ್ರ್ ತಂದೇನ ಅಂದ್ರೆ ಕೇಳುದು ಅದಕ್ಕೆ. ಆ ಕತ್ತಿ ಅಂತ ತಂದೀನಿ ಯಾಕ ಈಗ ತಗೋರಿ ಅಂತ ಅದ್ರ ಮುಂದೆ ಒಗಿತ್ರಿ. ಇದು ಕತ್ತಿ ಯಾವ್ದ್ರಿ? ಆರ್ಡ್ರ್ ಕಾಪಿ. ಅವಾಗ ಎಲ್ಲ ಪ್ರಾಣಿ ಕೇಳುದು ಅಂತ ನಮಗರ ಆಗಿಲ್ಲ, ನೀ ಹಂಗೆ ಮಾಡ್ಕೊಂಬಂದಿ ಅಂತ ಅದಕ್ಕೆ ಕೇಳುದು. ಅವಾಗ ಅದ ಕತ್ತಿ ಹೇಳ್ತಂತ, ಅಲ್ಲಿ ಯಾರು ಅದಾರ ಒಟ್ಟು ಮಂದಿ ನಮ್ಮ ಅಣ್ಣತಮ್ಮರು ಅದಾರ ಅಂತದು. ಅಲ್ಲಿ ಯಾರದಾರ ಇದ್ದವರೆಲ್ಲ ನಮ್ಮ ಅಣ್ಣತಮ್ಮರ. ಮನೆ ಪೇಪರ್ನ್ಯಾಗ ನಾವು ಓದ್ದಿ ಈ ಮಾತು. ಕಾರಣ ಇವತ್ತು ಇಂಥ ರಾಜಕೀಯ ದಿನಮಾನದೊಳಗ ಒಂದು ಮೇಣಬತ್ತಿ ಆರಿಸಿ ಇನ್ನೊಂದು ಮೇಣಬತ್ತಿ ಹಚ್ತಾರಂದ್ರ ನಮ್ಮಪ್ಪ ಬಸವಣ್ಣ ಎಷ್ಟು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ. ಹೀಗೆ ಯಾರು ಈ ನಾಡನ್ನು ಕಟ್ಟ್ಯಾರ ಒಂದು ಗಳಿಗೆ ಯೋಚನೆ ಮಾಡಿ. ಅದಕ್ಕೆ ಬಸವಣ್ಣ ಯಾವಾಗ ಹಿಂಗ ಹೇಳದ ಆಗ ಬಿಜ್ಜಳ ಮಾರು ವೇಷದಾಗ ಏನು ಬಂದಿದ್ದ ತನ್ನ ಎಲ್ಲ ಬಟ್ಟೆಯನ್ನು ಕಳಚಿ ಬಸವಣ್ಣಗಂತಾನ, ನಿನ್ನಂಥವ್ರ ನಾನು ಅರಮನೆಯಾಗ ಇರಬೇಕಪ್ಪ, ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಾ ಈ ಮಾರು ವೇಷವನ್ನು ಹಾಯ್ಕೊಂಡು ಬಂದಿದ್ದೆ. ಯಾವಾಗಲೂ ಬಸವಣ್ಣನ ವಿಚಾರ ಅಂದರೆ ನಮ್ಮ ಬದುಕುಗಳು ಹೇಗಿರ್ತಾಯಿ, ಬದುಕಿನ ನೈಜತೆ ಘಟ್ಟಗಳನ್ನು ಇಡೀ ಬಸವಣ್ಣನ ಎಲ್ಲ ಬದುಕಿನ ಆಗು ಹೋಗುಗಳಗ ನೋಡ್ತಿ. ಅದಕ್ಕೆ ಇಲ್ಲಿ ಬಸವ ಮಹಾತ್ಮರ ಈ ಪ್ರಾಮಾಣಿಕವಾಗಿರುವಂಥ ಬದುಕು ಇದೆಲ್ಲ ಬರಬೇಕಾಗ್ಯದ.